ದಶಮಿ ಹಾಗೂ ದ್ವಾದಶಿ ದಿನಗಳಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡಬಾರದು ಅಂತ ಹೇಳ್ತಾರೆ. ಇದು ಎಷ್ಟರವರೆಗೆ ಸರಿ ಎಂಬುದಾಗಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಶಾಸ್ತ್ರ ಈ ರೀತಿಯಾಗಿ ಉತ್ತರವನ್ನು ನೀಡ್ತಾ ಇದೆ. ಪರಾನ್ನಂ ಯೋಹಿ ಭುಂಜೀತ ದಶಮ್ಯಾಂ ದ್ವಾದಶಿ ದಿನೇ ಏಕಾದಶಿ ವ್ರತಸ್ಯಾಸ್ಯ ದಶಮ್ಯಾಂ ತುರ್ಯಭಾಗತಃ ದ್ವಾದಶ್ಯಾಂ ಅರ್ಧಭಾಗಶ್ಚ ದಾತಾರಮಧಿಗಚ್ಚತಿ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಯಾವ ವ್ಯಕ್ತಿ ದಶಮಿ ಹಾಗೂ ದ್ವಾದಶಿ ದಿನಗಳಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಊಟವನ್ನು ಮಾಡ್ತಾನೆಯೋ ಆ ವ್ಯಕ್ತಿ ಏಕಾದಶಿ ಮಾಡುವುದರಿಂದಾಗಿ ಏನು ಪುಣ್ಯ ಬಂದಿರ್ತದೆ, ಆ ಪುಣ್ಯದ ಅಂದರೆ ದಶಮಿಯ 1/4 ಭಾಗ ಪುಣ್ಯ ಅಂತನ್ನೋದು ಮತ್ತು ದ್ವಾದಶಿಯ ಅರ್ಧ ಭಾಗ ಪುಣ್ಯ ಅಂತನ್ನೋದು ಅನ್ನದಾನವನ್ನು ಮಾಡಿರತಕ್ಕಂತಹ ವ್ಯಕ್ತಿಗೆ ಹೋಗಿ ಸೇರ್ತದೆ. ಅಂದರೆ ಅಷ್ಟು ಪುಣ್ಯ ನಮಗೆ ಕಡಿಮೆಯಾಗಿ ಬಿಡುತ್ತದೆ. ಆದ್ದರಿಂದಾಗಿ ದಶಮಿ ಹಾಗೂ ದ್ವಾದಶಿ ದಿನಗಳಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಊಟವನ್ನು ಮಾಡದೆ ನಮ್ಮ ಮನೆಯಲ್ಲೇ ನಾವು ಅಡಿಗೆಯನ್ನು ಮಾಡಿಕೊಳ್ಳುವುದು ಇದು ಶ್ರೇಷ್ಠವಾಗಿರತಕ್ಕಂತಹ ಕಾರ್ಯ, ಪುಣ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಮನೆಯಲ್ಲೇ ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿರೋ ಹೊರತು ಇನ್ನೊಬ್ಬರ ಕರೆದಿದ್ದಾರೆ ಶ್ರಮ ಕಡಿಮೆ ಆಗ್ತದೆ ಅಂತ ಅಭಿಪ್ರಾಯದಿಂದ ಅಲ್ಲಿಗೆ ಹೋಗಿ ಊಟವನ್ನು ಮಾಡಿಬಿಟ್ರೆ ನಮ್ಮ ಪುಣ್ಯವನ್ನು ಅವರಿಗೆ ಧಾರೆ ಎರೆದು ಕೊಟ್ಟಂತೆ ಆಗ್ತದೆ.